ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು. ಇದು ನಮ್ಮೂರ ಬಸ್ ಸ್ಟ್ಯಾಂಡ್. ನೋಡಿಲ್ಲ ಅಂತಂದರೆ ನೋಡ್ಬೋದು. ಏನೇನು ಶಾಪಿಂಗ್ ಮಾಡ್ತೀನಿ, ಎಲ್ಲೆಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ನೋಡಿಸ್ತೀನಿ ನಿಮಗೆ, ನೋಡೋಣ. ಫಸ್ಟ್ ಟೈಮ್ ನಾನು ನನ್ನ ಮಗನ ಬಿಟ್ಟು ನಮ್ಮ ಅತ್ತೆ ಹತ್ರ ಬಿಟ್ಟಿದ್ದೀನಿ. ಅವನಿದ್ರೆ ಓಡಾಡೋಕ್ಕಾಗಲ್ಲ, ಶಾಪಿಂಗ್ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ನಾನು ಒಬ್ಬಳೇ ಬಸ್ಸಲ್ಲಿ ಹೋಗ್ತಿದ್ದೀನಿ. ಮತ್ತು ಬರ್ತಾ ನನ್ನ ಹಸ್ಬೆಂಡ್ ಬರ್ಬೋದು, ಮೇ ಬಿ ಪಿಕ್ ಮಾಡ್ಕೊಂಡು ಬರೋದಕ್ಕೆ. ನೋಡಬೇಕು ಎಷ್ಟೊತ್ತಾಗುತ್ತೆ, ಏನು ಶಾಪಿಂಗ್ ತುಂಬಾ ಲೇಟ್ ಆಗುತ್ತೆ. ನೋಡೋಣ. ಹಾಗೆ ನಾನು ಸ್ವಲ್ಪ ಡ್ರೆಸ್ಸಸ್ ಕೂಡ ತೊಗೊಳ್ಳೋಣ, ಸ್ಯಾರೀಸು, ಸ್ಲಿಪ್ಪರ್ಸು ಎಲ್ಲ ಬೇಕಿತ್ತು, ತಗೊಂಡು ನೋಡೋಣ ಬನ್ನಿ. ಬ್ಯಾಂಗ್ಳೂರ್ ಟ್ರಾಫಿಕ್ ಆಲ್ರೆಡಿ ಟೈಮ್ ಈಗ 12 o'clock ಆಗಿದೆ. ನಮ್ಮೂರು ನಾನು ಬಿಟ್ಟು ಬರೋಷ್ಟರಲ್ಲಿ ಆಲ್ರೆಡಿ 10 o'clock ಆಗಿತ್ತು ಬರೋಷ್ಟೊತ್ತಿಗೆ. ಇವಾಗ 12 ಆಗಿದೆ ಟೈಮು. ನೀವು ಎಷ್ಟು ಟ್ರಾಫಿಕ್ ಇದೆ 12 o'clock ಕೂಡ. ಈ ರೀತಿ KSRTC ಹೆಂಗಿದ್ರು ಫ್ರೀ ಬಸ್ ಅಂತ ಅಂತೆ, ಅಂತ ಅಲ್ಲ, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಮಾರ್ಕೆಟ್ ಹೋಗಿ ಮತ್ತೆ ಚಿಕ್ಕಪೇಟೆಗೆ ಬರೋದು ಕಷ್ಟ ಅಂದ್ಬಿಟ್ಟು ನಾನು ಗೌರ್ಮೆಂಟ್ ಅಂದರೆ ಮೆಜೆಸ್ಟಿಕ್ಗೆ, ಮೈಸೂರು ಬ್ಯಾಂಕ್ ಹತ್ರ ಅಂದ್ಬಿಟ್ಟು ಇಲ್ಲೇ ಇದನ್ನು ಹತ್ಕೊಂಡು ಬಂದಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ನಾನು ಮೈಸೂರು ಬ್ಯಾಂಕ್ ರೀಚ್ ಆಗ್ತೀನಿ ಅಂದ್ಬಿಟ್ಟು. ಇಲ್ಲೂ ಈಗ ಬಂದಿದ್ದೀನಿ. ಇಲ್ಲಿ ಸ್ಲಿಪ್ಪರ್ ಶಾಪ್ ಇದೆ, ನೋಡೋಣ ಬನ್ನಿ ಯಾವ ರೀತಿ ಕಲೆಕ್ಷನ್ಸ್ ಇದೆ ಏನು ಅಂದ್ಬಿಟ್ಟು. ಇಲ್ಲಿ ಪೋತಿಸ್ ಮುಂದೆನೇ ಇರೋದು ಸ್ಲಿಪ್ಪರ್ ಶಾಪು. ತುಂಬ ಕಲೆಕ್ಷನ್ಸ್ ಇದೆ, ಯಾರಿಗಾದರೂ ಬೇಕಿದ್ರೆ ನೀವು ಕೂಡ ನೋಡ್ತಿರ್ಬೋದು. ಇದೆಲ್ಲ 150 ಪ್ರೈಸಲ್ಲಿದೆ, ಇದು ಬಂದು 100 ರೂಪೀಸ್ ಪ್ರೈಸಲ್ಲಿದೆ. ನೋಡ್ತಾ ಇರ್ಬೋದು, ನಾನು ಕೂಡ ಬೈ ಮಾಡಿದ್ದೀನಿ ಆಲ್ರೆಡಿ. ತುಂಬಾ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಈ ಅಂಕಲ್ಲೇ ನನ್ನ ಕಸಿನ್ ಬರ್ತೀನಿ ಅಂದ್ಲು, ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ನಾನೇ ಶಿಡ್ಲಘಟ್ಟದಿಂದ ಬಂದೆ, ನೋಡ್ತಾ ಇರಿ. ಪೋತೀಸ್ ಎದುರುಗಡೆನೇ ಸ್ವಲ್ಪ ಲೆಫ್ಟ್ಗೆ ಹೋದರೆ ಆ ಶಾಪ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ಲೈಕ್ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು ಪರ್ಸ್ನಲಿ. ಯಾರಿಗಾದರೂ ಬೇಕಿದ್ರೆ ಒಳಗಡೆ ಇನ್ನು ತುಂಬ ಇದೆ ಶಾಪ್ಸು, ಬಟ್ ಇಲ್ಲಿ ಮೈನ್ ರೋಡಲ್ಲೇ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು. ಯಾವಾಗ ನೋಡಿದ್ರು ಬ್ಯಾಂಗ್ಳೂರ್ ಟ್ರಾಫಿಕ್ಕೇ ಗೈಸ್. ಮಂಡೇ, ಟ್ಯೂಸ್ಡೇ, ಸಂಡೇ ಯಾವಾಗಾದರೂ ಬನ್ನಿ ನೀವು ನೋಡಿ. ನನ್ನ ಕಸಿನ್ ಕೂಡ ಬಂದಳು. ನಾವು ಒಳಗಡೆ ನೋಡೋಣ ಶಾಪಿಂಗ್ಸ್ ಅಂದರೆ ನಾವು ಪರ್ಫೆಕ್ಟಾಗಿ ಈ ಥರನೇ ಶಾಪ್ಸ್ ಇದೆ, ನಾವು ಪರ್ಚೇಸ್ ಮಾಡೋದು ಅಂತ ಏನಿಲ್ಲ. ಜಸ್ಟ್ ನಾವು ಸ್ವಲ್ಪ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ನೋಡಿದ್ವಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಸ್ಮಾಲ್ ನೆಕ್ ಚೈನ್ಸ್ ಚೆನ್ನಾಗಿತ್ತು, ಅಂದರೆ 100 ರೂಪೀಸ್ 200 ರೂಪೀಸ್ಗೆ. ಸ್ಯಾರೀಸ್ಗೆ ಸಿಂಪಲ್ಲಾಗೆ ಚೆನ್ನಾಗಿತ್ತು, ಡ್ರೆಸ್ಸಸ್ಗೆಲ್ಲ. ನಾನು ಒಂದು ತೊಗೊಂಡೆ. ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಿಮಗೆ, ನೆಕ್ಸ್ಟು ಏನೇನು ತೊಗೊಂಡೆ ಅಂತ. ಮತ್ತು ಇಲ್ಲೇ ಪಕ್ಕದಲ್ಲಿ ಬ್ಯಾಗ್ಸ್ ಕೂಡ ಅಷ್ಟೇ, ತುಂಬ ದೊಡ್ಡ ದೊಡ್ಡ ಬ್ಯಾಗು 100 ರೂಪೀಸ್ 80 ರೂಪೀಸ್ ಅಂತ ಸೇಲ್ ಮಾಡ್ತಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಗೈಡ್ಸ್ ಇರ್ತಾರೆ ಅಂತಂದರೆ, ಗೈಡ್ ಅಂದರೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಈ ಶಾಪ್ಸ್ ಚೆನ್ನಾಗಿದೆ, ಆ ಶಾಪ್ಸ್ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆಚೆ ನಿಂತ್ಕೊಂಡು ಸ್ವಲ್ಪ ಜನ, ಅವರು ಒಬ್ಬರು ಕರೆದ್ರು, ಫಸ್ಟ್ ಒಬ್ಬರು ಕರ್ಕೊಂಡೋದ್ರು. ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಅದು ಕಲೆಕ್ಷನ್ಸು. ಅದು ಬಂದು ಪ್ರಕಾಶ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಅಂತ. ಸುದರ್ಶನ್ ಮುಂದೆನೇ ಇತ್ತು, ಬಟ್ ನನಗೇನು ತುಂಬ ಒಂದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಆ ಶಾಪು. ನೆಕ್ಸ್ಟು ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ವಿ, ಇಲ್ಲಿ ಇನ್ನೊಬ್ಬರು ಸಿಕ್ಕಿದ್ರು. ಇವರು ಮಾರುತಿ ಕ್ರಿಯೇಷನ್ಸ್ ಅಂತ ಕರ್ಕೊಂಡೋದ್ರು. ಅದು ಬಂದು ಅಷ್ಟೇ, ಸುದರ್ಶನಿಂದ ಡೈರೆಕ್ಟು ಚಿಕ್ಕ ಸೊಂದಿದೆ, ಆ ಸೊಂದೊಳಗಡೆ ಹೋದರೆ
ನಿಮಗೆ ಈ ಒಂದು ಶಾಪ್ ಸಿಗುತ್ತೆ. ಇಲ್ಲಿ ಕೂಡ ಅಷ್ಟೇ ಸ್ಯಾರೀಸು ಹೋಲ್ಸೇಲಾಗಿ ತೊಗೋಬೇಕಂದ್ರೆ ರೀಟೇಲ್ಗೆ ಇಲ್ಲಿ ಇದಿಲ್ಲ, ಇದೆಲ್ಲ ಹೋಲ್ಸೇಲ್. ನಮಗೂ ಸ್ವಲ್ಪ ಜಾಸ್ತಿನೇ ಸ್ಯಾರೀಸ್ ಬೇಕಿತ್ತು ಅಂದ್ಬಿಟ್ಟು ನಾವು ಈ ಶಾಪ್ಗೆ ಬಂದಿದ್ದು. ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಸೇಲ್ ಮಾಡೋಕ್ಕಾಗಿರ್ಬೋದು, ಇಲ್ಲ ಅಂತಂದರೆ ಬಿಸ್ನೆಸ್ಗೆ ಅಂದರೆ ರಿಟರ್ನ್ ಗಿಫ್ಟ್ಸ್ಗಾಗಿರ್ಬೋದು, ಬಿಸ್ನೆಸ್ಗಾಗಿರ್ಬೋದು, ಆ ಥರ ಯಾರನ್ನ ತೊಗೊತೀರಾ ಅನ್ನೋರಿದ್ರೆ ಅವ್ರು ಈ ಶಾಪಿಗೆ ಬಂದರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಮೈಸೂರು ಕ್ರೇಪ್ ಕೂಡ ಸಿಗುತ್ತೆ ಈಗ, ಅಂದರೆ ಕಡಿಮೆ ಪ್ರೈಸ್ಗಿರುತ್ತಲ್ಲ ಮೈಸೂರು ಕ್ರೇಪ್ ಸ್ಯಾರೀಸ್, ಅದು ಕೂಡ ಅಂದರೆ ಒರ್ಜಿನಲ್ ಅಲ್ಲ, 1000, 2000, 3000 ರೇಂಜಲ್ಲಿ ಸಿಗುತ್ತಲ್ವ, ಆ ಒಂದು ಸ್ಯಾರೀಸ್ ಕೂಡ ಇವ್ರ ಹತ್ರ ಇದೆ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ನಮಗೆ ಪರ್ಸ್ನಲಿ ಇಷ್ಟ ಆಯಿತು. ಯಾರಿಗಾದರೂ ಬೇಕಿದ್ದರೆ ಈ ಒಂದು ಶಾಪ್ನ ವಿಸಿಟ್ ಮಾಡಿ. ಮಾರುತಿ ಕ್ರಿಯೇಷನ್ಸ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಕೂಡ ಏನಂತಾರೆ ತೋರಿಸುತ್ತೆ ಅದು. ಮತ್ತು ಇಲ್ಲಿ ಸೇಲ್ ಮಾಡೋರು ಕೂಡ ಅಷ್ಟೇ ತುಂಬ ಪೇಷನ್ಸಿಂದನೇ ನಿಮಗೆ ತೋರಿಸ್ಕೊಡ್ತಾರೆ ಯಾವ್ಯಾವೆಲ್ಲ ಸ್ಯಾರೀಸ್ ಬೇಕು, ಯಾವ ಥರ ಬೇಕು ಏನು ಅಂದ್ಬಿಟ್ಟು. ನಾವು ಯಾವ ಸ್ಯಾರಿ ನಾನು ತೊಗೊಂಡಿರ್ತೀನಿ, ನಾನು ಯಾವ್ದು ನೋಡಿರ್ತೀನಿ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ, ಗೆಸ್ ಮಾಡಿ. ನಾನು ತೋರಿಸ್ತೀನಿ ನೆಕ್ಸ್ಟು ನಾನು ಯಾವ ಸ್ಯಾರೀಸ್ ತೊಗೊಂಡೆ ಅಂದ್ಬಿಟ್ಟು. ನಮಗೂ ಜ್ಯೂಸ್ ಎಲ್ಲ ಕೊಡಿಸಿದ್ರು. ಅಂದರೆ ನಾರ್ಮಲಾಗೆ ಚಿಕ್ಕಪೇಟೆಯಲ್ಲಿ ನೀವು ಯಾವುದೇ ಶಾಪ್ಗೆ ಹೋಗಿ ನೀವು ಶಾಪಿಂಗ್ ಮಾಡಿದ್ದೀರಾ ಅಂತಂದರೆ ಅವರು ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು ಈ ರೀತಿ ಕೊಡ್ತಾರೆ. ನೆಕ್ಸ್ಟ್ ಬಂದು ನಾವು ಅಲ್ಲಿಂದ ಡ್ರೆಸ್ ಮೆಟೀರಿಯಲ್ಸ್ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲೇ ಪಕ್ಕದಲ್ಲೇ ಮುಖೇಶ್ ಫ್ಯಾಷನ್ಸ್ ಅಂತ ಇತ್ತು, ಅಲ್ಲಿ ಡ್ರೆಸ್ ನೋಡಿ. ಇದು ಮಾರುತಿ ಕ್ರಿಯೇಷನ್ಸ್, ಇದೇ ಶಾಪ್ ನಾನು ಹೇಳಿದ್ದು. ಸುದರ್ಶನ್ ಮುಂದೆ ಚಿಕ್ಕಸೊಂದು ಅಲ್ಲಿ ರೈಟ್ ಸೈಡಲ್ಲಿ ಈ ಶಾಪ್ ಇದೆ. ಅಲ್ಲೇ 1-2 ಶಾಪ್ಸ್ ಬಿಟ್ಟು ಪಕ್ಕದಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಕೂಡ ಇದೆ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಅಂದರೆ ಡ್ರೆಸ್ ಮೆಟೀರಿಯಲ್ಸು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಯಾರಿಗಾದರೂ ಬೇಕಿದೆ ತೊಗೋಬೋದು. ಅಂದರೆ ಚೀಪಾಗಿ ಸಿಕ್ಕಲಿಲ್ಲ, ಪ್ರೈಸ್ಗೆ ಏನು ಮೆಟೀರಿಯಲ್ ಸಿಗಬೇಕು ಆ ರೀತಿ ಸಿಕ್ತು ಅಂತಲೇ ಹೇಳ್ಬೋದು ಈ ಒಂದು ಶಾಪಲ್ಲಿ. ಅಲ್ಲಿಂದ ಮತ್ತೆ ನಾವು ರೆಡಿಮೇಡ್ ಡ್ರೆಸ್ಸಸ್ ನೋಡೋಣ ಅಂದ್ಬಿಟ್ಟು ಇಲ್ಲಿ ಹಾಗೆ ನಾವೇ ಬಂದ್ವಿ ಹುಡ್ಕೊಂಡು. ಇದೊಂಥರ ಗೋಡನ್ ಥರ ಇತ್ತು ಈ ಶಾಪು, ತುಂಬಾ ವರ್ಸ್ಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಯಾರಾದರೂ ಈ ಒಂದು ಶಾಪ್ಗೆ ಹೋಗ್ತೀನಿ ಅಂತಂದರೆ ನಾನು ಸಜೆಸ್ಟ್ ಮಾಡ್ತೀನಿ ಬೇಡ, ಬಿಕಾಸ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿಲ್ಲ. ಮತ್ತು ತೋರಿಸ್ತಾರಲ್ವ ಅವರು ಅಷ್ಟೇ ತುಂಬ ರಫ್ ಹಾರ್ಡಾಗಿ ಮಾತಾಡ್ತಾರೆ. ನಾವು ಅಲ್ಲೇನೂ ತೊಗೊಳ್ಲಿಲ್ಲ, ಜಸ್ಟು ನೋಡಿದ್ವಿ, ಯಾವುದು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಬಂದುಬಿಟ್ವಿ. ಆಮೇಲೆ ಮತ್ತೆ ನಮ್ಗೆ ಫಸ್ಟ್ ಸಿಕ್ಕಿದ್ರಲ್ವ ಅವರೇ ಮತ್ತೆ ಸಿಕ್ಕಿದ್ರು, ಅಂದರೆ ತೋರಿಸ್ತೀನಿ ಬನ್ನಿ ಮೇಡಮ್ ಚೆನ್ನಾಗಿರೋ ಶಾಪು ಅಂತ. ಇಲ್ಲಿ ಬ್ಯಾಂಗ್ಳೂರ್ ಫ್ಯಾಷನ್ಸ್ ಅಂದ್ಬಿಟ್ಟು ರೆಡಿಮೇಡ್ ಡ್ರೆಸ್ಸಸ್ ಹತ್ರ ಕರ್ಕೊಂಡೋದ್ರು. ಕಲೆಕ್ಷನ್ಸ್ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಒಂದು ಸ್ವಲ್ಪ ರೆಡಿಮೇಡ್ ಡ್ರೆಸ್ಸಸ್ನ ತೊಗೊಂಡೆ. ಚೆನ್ನಾಗಿದೆ ಇಲ್ಲಿ, ಕಲೆಕ್ಷನ್ಸ್ ಚೆನ್ನಾಗಿದೆ. ಮತ್ತು ಪ್ರೈಸ್ ಕೂಡ ನಾರ್ಮಲಾಗೇ ಇತ್ತು, ಬಟ್ ಬಾರ್ಗೇನಿಂಗ್ ಇಲ್ಲ, ಫಿಕ್ಸ್ಡ್ ಪ್ರೈಸ್ ಅಂತ ಹೇಳ್ತಾರೆ. ಚಿಕ್ಕಪೇಟೆಯಲ್ಲಿ ಏನು ಗೊತ್ತಾ, ತುಂಬ ಶಾಪ್ಸ್ ಹುಡುಕಬೇಕು ನೀವು, ಒಳಗಡೆ ಹೋಗಬೇಕು, ಆಗಲೇ ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಆಗಿರ್ಬೋದು, ರೀಸನೇಬಲ್ ಪ್ರೈಸಸ್ ಆಗಿರ್ಬೋದು ಸಿಗೋದು. ನಾವು ಸ್ಟ್ರೀಟ್ ರೋಡಲ್ಲೇ ನೋಡ್ಕೊಂಡು ಹೋದರೆ ಅಥವಾ ಸ್ಟ್ರೀಟಲ್ಲಿ ಇರುತ್ತಲ್ವ ಅದೆಲ್ಲ ತೊಗೊಳಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಸಿಕ್ಕಲ್ಲ ಅಂತ ಹೇಳ್ತೀನಿ. ಸೊ ನೋಡಿ, ಬ್ಯಾಂಗ್ಳೂರ್ ಫ್ಯಾಷನ್ಸ್ ಅಂತ ಇದು ತುಂಬ ಒಳಗಡೆ ಹೋಗಬೇಕು. ನೀವು ಗೂಗಲಲ್ಲಿ ಹಾಕಿದ್ರೆ ಕೂಡ ಇದೆ. ಮತ್ತು ಇವ್ರದ್ದು ನಿಮಗೆ ಯೂಟ್ಯೂಬಲ್ಲಿ ಕೂಡ ಪೇಜ್ ಇದೆ ಅಂತೆ, ಬ್ಯಾಂಗ್ಳೂರ್ ಫ್ಯಾಷನ್ಸ್ದು. ಅವ್ರು ನನಗೆ ನಾನು ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಹೇಳಿದ್ರು ನಮ್ಮದು ಆನ್ಲೈನ್ ಶಾಪಿಂಗ್ ಕೂಡ ಇದೆ, ನೀವು ಬೇಕಿದ್ದರೆ ಅದರಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ರೀಟೈಲ್ ಅಂದರೆ ಸಿಂಗಲ್ ಪೀಸಸ್ ಕೊಡ್ತೀವಿ ಅಂತ. ಸೊ ಯಾರಿಗಾದರೂ ಬೇಕಿದ್ದರೆ ಈ ಒಂದು ಶಾಪ್ ಬ್ಯಾಂಗ್ಳೂರ್ ಫ್ಯಾಷನ್ಸ್ ಅಂತ ಯೂಟ್ಯೂಬಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮ್ಗೆ ಯಾವುದಾದ್ರೂ ಬೇಕಿದ್ದರೆ ಆರ್ಡರ್ ಕೂಡ ಮಾಡ್ಕೋಬೋದು. ಪ್ರೈಸಸ್ ಎಲ್ಲ ಹಾಕಿ ಅವರು ಹಾಗೆ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾರೆ. ಅದೆಲ್ಲ ತೊಗೊಂಡಿದ್ದಾಯಿತು. ಬೇಡ ಅಣ್ಣ, ಸೈಡ್ ಕಟ್ ಬೇಕಾ? ಈ ಥರ ಒಂದು ತಗೋಣ ನಾನು. ಕ್ವಾಲಿಟಿ ಚೆನ್ನಾಗಿದೆ. ಆಗ 550 ರೂಪಾಯಿ ಇದೆ. ಇದು ಹೋಲ್ಸೇಲ್ ಪ್ರೈಸ್ ಇದೆ, ಆಗ ರಿಟೇಲ್ ಪ್ರೈಸ್ ಇಲ್ಲ. ನಿಮಗೆ ಹೋಲ್ಸೇಲ್ ರೇಟ್ ಇದೆ ಇಲ್ಲಿ. ತಗೊಳ್ಳಿ, ಕಾರ್ಡ್ ತಗೊಳ್ಳಿ, ಆನ್ಲೈನ್ ಬೇರೆ
ಇದೆಲ್ಲ ಕೊರಿಯರ್ಸಾ? ಹ್ಞೂ, ನಿಮ್ಮದು ಶಾಪ್ ಇದೆಯಾ? ಇದು ಇದೆಯಾ ಯೂಟ್ಯೂಬಲ್ಲಿ? ಸರಿ, ನೋಡ್ತೀನಿ ಮನೆಗೆ ಹೋಗಿ ಸರ್. ಅದು ಚೆನ್ನಾಗಿದೆ ನೋಡಿ. ಇದಾ ಗ್ರೀನಾ? ಎಷ್ಟದು? ಹಾಂ, ಸೈಜ್ ಇಲ್ಲಂತೆ. XXL ಏನೋ ಇದು. ಯಾವ ಸೈಜ್ ಇದು ನೋಡಿ? ಸೇಲ್ ಆಗಿದೆಯಂತೆ ಆನ್ಲೈನ್. ಅದ್ರಲ್ಲಿ ಫುಲ್ ಸೈಜ್ ಬೇಕಾ ಕೊಡ್ತೀನಿ. ಎತ್ರಿ ಊಟ ನೋಡೆ, ಇಲ್ಲಿ ತಗೊಳ್ಳೋಣ ಅಂದಿದ್ದು ನಾನು. ಈ ಥರ ಅಂಗಡಿಗಳಿರುತ್ತಲ್ಲ, 2 ಪೀಸು. ಹಾಂ, ಇಲ್ಲಲ್ಲ, ಇನ್ನು ಪಕ್ಕದಲ್ಲಿ ಸುದರ್ಶನ್ ಸ್ವೀಟ್ಸ್ ಇದೆಯಲ್ಲ, ಇದು ಸ್ಟ್ರೈಟ್ ರೋಡಲ್ಲಿ ಶಾಪ್ ಬರೋದು. ನಾನೇ ಊಟಕ್ಕೆ ಹೋಗೋಣ, ನೋಡೋಣ. ಟಾಪ್ಸು XXL ಇಲ್ವಂತೆ. ಬ್ಯಾಕ್ ಕೇಸ್ ತಗೋಬೇಕಿತ್ಲಿ. ಅವನು ಅಲ್ಲಿ ಸುದರ್ಶನ್, ದೊಡ್ಡ ಸುದರ್ಶನ್ ಅಂತಂದ. ಅದೇ ಒರಿಜಿನಲ್ ಸುದರ್ಶನ್, ಕಾಪಿ ಸುದರ್ಶನ್ ಬೇರೆ ಇದೆಯೇನೋ. ಯಾವ್ದು ನಿಮ್ಮ ಅಂಗಡಿ ನೇಮು? ಸಾಕ್ಷಿ ಬುಟಿಕ್, ಸಾಕ್ಷಿ ಬಾಟಿಕ್ ಅಂತ ಹಾಕಿ. ಇದು ಇದಾಗಿದೆ ನೋಡಿ. ಮತ್ತೆ ನಾವು ಸ್ವಲ್ಪ ಜೀನ್ಸ್ ಟಾಪ್ಸ್ ಆಗಿರ್ಬೋದು, ಮತ್ತೆ ಮಾಮೂಲಿ ಟಾಪ್ಸ್ ನೋಡೋಣ ಅಂದ್ಬಿಟ್ಟು ಇನ್ನು ಮುಂದೆ ಒಳಗಡೆ ಬಂದ್ವಿ. ಇಲ್ಲಿ ನಾರ್ಮಲ್ ಓಕೆ ಬಟ್ ತೆಗ್ದಾಕ ಹಂಗೂ ಇಲ್ಲ, ಇದು ಇಲ್ಲ, ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ಊಟಕ್ಕೆ ಸುದರ್ಶನ್ಗೆ ಹೋಗೋಣ ಅಂದ್ಬಿಟ್ಟು ಆಲ್ರೆಡಿ ಟೈಮ್ 5:30 ಆಗೋಗಿತ್ತು. ಅದು ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಊಟ ತಿಂತಾಯಿದ್ವಿ. ಚಿಕ್ಕಪೇಟೆಗೆ ಶಾಪಿಂಗ್ಗೆ ಅಂತ ಹೋದರೆ ಊಟ ಟಿಫನ್ ಎಲ್ಲ ಮರ್ತು ಬಿಡಬೇಕು. ಅದೆಲ್ಲ ನೆನ್ಪಿಟ್ಕೊಂಡಿದ್ರೆ ಶಾಪಿಂಗ್ ಮಾಡೋಕ್ಕಂತೂ ಆಗಲ್ಲ. ಬಿಕಾಸ್ ಯಾವತ್ತಾದರೂ ಹೋಗಿ, ನೀವು ಸಂಡೇ ಹೋಗಿ, ಮಂಡೇ ಹೋಗಿ, ಯಾವಾಗಾದರೂ ಹೋಗಿ, ಅಲ್ಲಂತೂ ತುಂಬ ಕ್ರೌಡ್ ಇದ್ದೇ ಇರುತ್ತೆ ಚಿಕ್ಕಪೇಟೆಯಲ್ಲಿ. ನಾವು ಬೇಗ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನನ್ನ ಮಗ ಮತ್ತು ಹಸ್ಬೆಂಡ್ ಕೂಡ ಬಂದಿದ್ದರು ಪಿಕ್ ಮಾಡ್ಕೊಳ್ಳೋಕ್ಕೆ. ಸೊ ಹಂಗೆ ಬರೋಣ ಅಂದ್ಬಿಟ್ಟು, ನಾವು ಊಟ ಮಾಡಿರಲಿಲ್ವಲ್ಲ, ಸೊ ಊಟ ಮಾಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಅವರಲ್ಲೇ ಕಾರ್ ಪಾರ್ಕಿಂಗ್ ಒಳಗಡೆ ಕಾರ್ ಬರಲ್ಲ, ತುಂಬ ಕಷ್ಟ ಚಿಕ್ಕಪೇಟೆಯಲ್ಲಿ ಕಾರ್ಸ್ ಎಲ್ಲ ಎತ್ಕೊಂಬರೋದು. ಸೊ ಮೈಸೂರು ಬ್ಯಾಂಕ್ ಹತ್ರನೇ ಪಾರ್ಕ್ ಮಾಡಿಕೊಂಡು ಅಲ್ಲೇ ಇದ್ದರು. ನಾವು ಈ ಲಗೇಜ್ ಎಲ್ಲ ಆಟೋಲ್ಲಿ ಹಾಕ್ಕೊಂಡು ಹೋಗೋಣ, ಅಲ್ಲೇ ಒಂದೇ ಸಲ ಊರಿಗೆ ಹಾಗೆ ಹೋಗ್ಬೋದು ಅಂದ್ಬಿಟ್ಟು ಅವರಲ್ಲೇ ಇದ್ದರು. ನಾವು ಊಟಕ್ಕೆ ಅಂದ್ಬಿಟ್ಟು ಫ್ರೈಡ್ ರೈಸ್ ಮತ್ತು ಸೆಟ್ ದೋಸೆ ತೊಗೊಂಡಿದ್ವಿ. ಲೈಟಾಗಿ ತಿನ್ಬಿಡೋಣ ಅಂದ್ಬಿಟ್ಟು ತಿಂದು ಮತ್ತೆ ಎಲ್ಲ ಫ್ರೈಡ್ ರೈಸ್ ತಗೊಳ್ಳಿ. ಬೊಂಬುಟಿಯೇನೆ ಕಳವ ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊತ ಇದ್ದಾರೆ. ಯಾರದು? ಓ, ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡಿದ್ದೀರಾ ನೀವು? ನೀನಲ್ಲ, ಇನ್ಯಾರು? ಜಾಗ ಬಿಡು ಅಮ್ಮಗೆ. ಅಪ್ಪನ ಹಾಕಿದ್ದು? ಸರಿ ಜಾಗ ಬಿಡು, ಕೂತ್ಕೊಳ್ಳೋಣ. ಅದು ಹಾಕಿದ್ರಾ? ಸರಿ ಜಾಗ ಬಿಡಮ್ಮ. ಇಲ್ಲಿಂದ ಅಲ್ಲಿ ಹೋಗೋಷ್ಟೊತ್ತಿಗೆ ನಾವು ಊರು ಕೊಟ್ಟು ಅಷ್ಟು ಟ್ರಾಫಿಕ್. ಕುಚ್ಚು ಏನು ಬೇಕು? ಸೈಲೆಂಟಾಗಿದ್ದ ನೀನು ಅಪ್ಪ ಜೊತೆ? ಚಿನ್ನಮ್ಮ ಅಪ್ಪ ಜೊತೆ ಸೈಲೆಂಟಾಗಿದ್ದ? ಬರೀ ಅದು 2-4 ಜನ. ನೋಡಿ ಏನೇನು ಹೆಲಿಕಾಪ್ಟರ್ ಆಪ್ಷನಲ್ ಅಂತ ಹೇಳಿ ಆದರೆ ಮಾಡ್ತೀವಿ. ಕಾರಲ್ಲಿ ಕೂಡ ಸಾಂಗ್ಸ್ ಓಡ್ತಿತ್ತು, ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವ್ನಿಗೆ ಯಾವಾಗಲೂ ಡ್ರೈವಿಂಗ್ ಸೀಟೇ ಬೇಕು ಅಂತ. ನಾನು ಇಲ್ಲದೇ ಇದ್ದರೆ ಅವನು ಆರಾಮಾಗಿರ್ತಾನೆ, ನಾನಿದ್ದರೆ ಅವ್ನಿಗೇನೋ ಒಂಥರ ತುಂಬ ತರಳೆಗಳು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ರೂಲ್ಸ್ ಕೂಡ ಆಗಿದೆ, ಕಾರ್ ಡ್ರೈವಿಂಗ್ ಮಾಡುವಾಗ ಮಕ್ಕಳನ್ನ ಕೂರಿಸ್ಕೋಬಾರ್ದು ಡ್ರೈವಿಂಗ್ ಸೀಟಲ್ಲಿ ಅಂತ.
ಅವ್ನಿಗೆ ಎಷ್ಟು ಹೇಳಿದ್ರು ಅವ್ನು ಕೇಳಲ್ಲ, ಅವನಿಗೆ ರೂಢಿ ಆಗೋಗ್ಬಿಟ್ಟಿದೆ. ಸೊ ಅವನು ಹಾಗೆ ಹೋಗ್ತಾ ಇರ್ತಾನೆ. ಇದಾಗಿತ್ತು ನನ್ನ ಒಂದು ಈ ವ್ಲಾಗ್. ಮನೆಗೆ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.